ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ನಿರ್ದೇಶಕ ಮದನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆ ಠಾಣೆ ಪೊಲೀಸರು ಮದನ್ರನ್ನ ಬಂಧಿಸಿದ್ದಾರೆ. ಇತ್ತೀಚೆಗೆ ತೆರೆ ಕಂಡಿದ್ದ 2 ಕನಸು ಚಿತ್ರವನ್ನ ಮದನ್ ನಿರ್ದೇಶನ ಮಾಡಿದ್ರು. ಚಿತ್ರದ ಪ್ರಮೋಷನ್ ಸರಿಯಾಗಿ ಮಾಡಿಲ್ಲ ಅಂತ ಪರಮೇಶ್ ಅನ್ನುವರನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. 4 ದಿನಗಳ ಹಿಂದೆ ಪರಮೇಶ್ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮದನ್ರನ್ನ ಬಂಧಿಸಲಾಗಿದೆ. ಇನ್ನು ಚಿತ್ರದ ಪ್ರಮೋಷನ್ಗಾಗಿ 16.3 ಲಕ್ಷ ರೂಪಾಯಿ ಹಣ ಕೊಟ್ಟಿರ್ತಾರೆ. ಪರಮೇಶ್ವರ್ಗೆ ಹಣ ನಿರ್ದೇಶಕ ಮದನ್ ನೀಡಿರ್ತಾರೆ. ಚಿತ್ರದ ಪ್ರಮೋಷನ್ ಅನ್ನ ಸರಿಯಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಕೂಡ ಮದನ್ ಈ ಸಂದರ್ಭದಲ್ಲಿ ಮಾಡ್ತಾರೆ. 8 ಲಕ್ಷ ರೂಪಾಯಿ ವಾಪಸ್ ಕೊಡೋಕೆ ಕೂಡ ಮದನ್ ಕೇಳಿರ್ತಾರೆ. ಆದ್ರೆ ಪರಮೇಶ್ ಹಣವನ್ನ ವಾಪಸ್ ಕೊಡೋಕೆ ನಿರಾಕರಿಸಿರ್ತಾರೆ. ಹೀಗಾಗಿ ಕಿಡ್ನಾಪ್ ಮಾಡಿಸಲಾಯಿತು ಅನ್ನೋ ಆರೋಪ ಕೇಳಿ ಬಂದಿರೋದು. ಮದನ್ ತಮ್ಮ ಸ್ನೇಹಿತರಿಂದ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರೋದು. ಅದರಲ್ಲೂ ಚಲಪತಿ, ಕಿರಣ್ ಹಾಗೆ ಮೂರ್ತಿ, ಮೋಹನ್ ರಿಂದ ಕಿಡ್ನಾಪ್ ಅನ್ನ ಮಾಡಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 4 ದಿನಗಳ ಹಿಂದೆ ಕಿಡ್ನಾಪ್ ಮಾಡಿ ಹಲ್ಲೆಗೈದ ಆರೋಪ ಕೇಳಿ ಬಂದಿದ್ದು 3 ದಿನ ಆದರೂ ಕೂಡ ಪರಮೇಶ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ಪರಮೇಶ್ ಪೋಷಕರಿಂದ ದೂರು ನೀಡಲಾಗುತ್ತೆ. ಪೊಲೀಸರಿಗೆ ಪರಮೇಶ್ ಪೋಷಕರು ದೂರನ್ನ ನೀಡಿದ್ದಾರೆ. ರಾತ್ರಿ ದೇವನಹಳ್ಳಿ ಬಳಿ ಪೊಲೀಸರಿಂದ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಡಿಸಿಪಿ ಅನುಚೇತನ್ ನೇತೃತ್ವದಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದ 2 ಕನಸು ಚಿತ್ರದ ಪ್ರಮೋಷನ್ ಅನ್ನ ಸರಿಯಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅಡ್ವರ್ಟೈಸಿಂಗ್ ಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ಚಿತ್ರದ ನಿರ್ದೇಶಕ ಮದನ್ ತನ್ನ ಸ್ನೇಹಿತರನ್ನ ಬಳಸಿಕೊಂಡು ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರೋದು. 2 ಕನಸು ಚಿತ್ರವನ್ನ ಮದನ್ ನಿರ್ದೇಶನ ಮಾಡಿರ್ತಾರೆ. ಚಿತ್ರದ ಪ್ರಮೋಷನ್ ಮಾಡಲಿಕ್ಕೆ ಅಂತ ಹೇಳಿ ಹಣವನ್ನ ನೀಡಿರ್ತಾರೆ. ಪರಮೇಶ್ಗೆ 16.3 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ರು. ಅದರಲ್ಲಿ ಚಿತ್ರದ ಪ್ರಮೋಷನ್ ಸರಿಯಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ 8 ಲಕ್ಷ ವಾಪಸ್ ಕೊಡಿ ಅಂತ ಹೇಳಿ ಮದನ್ ಕೇಳಿರ್ತಾರಂತೆ. ಆದ್ರೆ ಹಣವನ್ನ ಯಾವಾಗ ಪರಮೇಶ್ ವಾಪಸ್ ಕೊಡೋಕೆ ನಿರಾಕರಿಸ್ತಾರೆ ಆ ಸಂದರ್ಭದಲ್ಲಿ ಏನು ಭಾವಚಿತ್ರದಲ್ಲಿ ನೋಡ್ತಾ ಇದೀವಿ. 2 ಕನಸು ಚಿತ್ರದ ನಿರ್ದೇಶಕ ಮದನ್ ಇವರು ತಮ್ಮ ಸ್ನೇಹಿತರನ್ನ ಬಳಸಿಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರೋದು. 2 ಕನಸು ಚಿತ್ರದ ಪೋಸ್ಟರ್ ಅನ್ನ ಕೂಡ ನಾವು ನೋಡಬಹುದಾಗಿದೆ. ಇದೇ ಚಿತ್ರದ ಏನು ಪ್ರಮೋಷನ್ ಸರಿಯಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕಿಡ್ನಾಪ್ ಮಾಡಿಸಲಾಗಿದೆ ಅನ್ನೋ ಆರೋಪ ಇದು. ಇನ್ನು ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ 4ರನ್ನ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ದೂರು ಬಂದ ನಂತರ 4ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಫಿಲ್ಮ್ ಪ್ರಮೋಷನ್ ಸರಿಯಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹಣ ವಾಪಸ್ ನೀಡಿ ಅಂದಿದ್ದು, ಅದಾಗದೇ ಇದ್ದಾಗ ಕಿಡ್ನಾಪ್ ಮಾಡಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿರೋದು. ಇದನ್ನು ಹೊರತುಪಡಿಸಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತದೆ ಪ್ರಕರಣದ ಬಗ್ಗೆ? ಸ್ಮಿತಾ, ಏನಂತಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಒಂದು ಸಿನಿಮಾ ಸಹಿತ ರಿಲೀಸ್ ಆಗಿತ್ತು. ಏನು ವಿಜಯರಾಘವೇಂದ್ರ ಅವರ ಅಭಿನಯದ ವಿಜಯರಾಘವೇಂದ್ರ, ಕಾರುಣ್ಯ ರಾಮ್ ಮತ್ತು ಖುಷಿ ಅಂತೇಳಿ 3 ಅಭಿನಯಿಸಿದಂತಹ ಒಂದು ಮೂವಿ ರಿಲೀಸ್ ಆಗಿತ್ತು. ಇದಕ್ಕೆ ಹಳೆ ರಾಜ್ಕುಮಾರ್ ಅವರ ಮೂವಿ ಹೆಸರಲ್ಲಿ 2 ಕನಸು ಅಂತೇಳಿ ಸಹಿತ ಟೈಟಲ್ ತೆಗೆದುಕೊಳ್ಳಲಿ ಏನು ನಿರ್ಮಾಪಕರು ಯಶಸ್ವಿ ಕೂಡ ಆಗಿದ್ರು. ಅದರಂತೆ ಮದನ್ ಅಂತೇಳಿ ಈತ ಏನು ಸಿನಿಮಾ ನಿರ್ದೇಶನವನ್ನು ಕೂಡ ಮಾಡಿದ್ರು. ಆದ್ರೆ ಸಿನಿಮಾ ಕೇವಲ 1 ವಾರದಲ್ಲಿ ಏನು ಥಿಯೇಟರ್ ಇಂದ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ 2 ದೊಡ್ಡ ಮೂವಿಗಳು ಬಂದಂತಹ ಸಂದರ್ಭದಲ್ಲಿ ಈ ಸಿನಿಮಾವನ್ನ ಎತ್ತ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಮೂವಿನೂ ಸಹಿತ ಸರಿ ಇಲ್ಲ ಅಂತೇಳಿ ಫ್ಲಾಪ್ ಅಂತೇಳಿ ಘೋಷಣೆ ಸಹಿತ ಆಗಿತ್ತು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಸುಮಾರು 4 ಕೋಟಿ ಖರ್ಚು ಮಾಡಿ ಏನು ಸಿನಿಮಾವನ್ನು ಸಹಿತ ಮಾಡಲಾಗಿತ್ತು. ನಿರ್ದೇಶಕ ಮದನ್ ಏನಿದ್ದಾರೆ ಅವರ ತಂದೆ ಅಶೋಕ್ ಅವರ ಬಳಿಯಲ್ಲಿ ಹಣವನ್ನು ಪಡೆದು 4 ಕೋಟಿ ಖರ್ಚು ಮಾಡಿ ಒಂದು ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು. ಆದ್ರೆ ಸಿನಿಮಾ ಫ್ಲಾಪ್ ಆದ ಹಿನ್ನೆಲೆಯಲ್ಲಿ ಅವರಿಗೆ ಇತ್ತೀಚೆಗೆ ಏನು ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ರು ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ತಾನು ಪ್ರಮೋಷನ್ ಮಾಡೋದಕ್ಕೋಸ್ಕರ ಪರಮೇಶ್ ಅಂತೇಳಿ ಆರ್ಥಿಕರೆ ಮೂಲದ ಆತ ನಿವಾಸಿ ಆಗಿರುವಂತಹ ಪರಮೇಶ್ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಅಕ್ಷಯ
ಏನು ಅಡ್ವರ್ಟೈಸಿಂಗ್ ಮತ್ತೆ ಏನು ಡೋರ್ ಅಂತೇಳಿ ಒಂದು ಏನು ಏಜೆನ್ಸಿನ ಇಟ್ಕೊಂಡಿದ್ರು. ಅವರ ಮೂಲಕ ಸಿನಿಮಾವನ್ನ ಪ್ರಮೋಷನ್ ಮಾಡಬೇಕು ಅಂತೇಳಿ ಅವರಿಗೆ ಏನು ಸೂಚನೆ ಕೂಡ ನೀಡಿದ್ರು. ಜೊತೆಗೆ ಅದಕ್ಕೆ ಹಣ ಅಂತ ಹೇಳಿ 16.5 ಕೋಟಿ ಹಣವನ್ನು ಸಹಿತ ಲಕ್ಷ ಹಣವನ್ನು ಸಹಿತ ನೀಡಿದ್ರು. ಆದ್ರೆ ಸಿನಿಮಾ ಪ್ರಮೋಷನ್ ಸರಿಯಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಸಿನಿಮಾ ಈಗ ಫ್ಲಾಪ್ ಆಗಿದೆ. ತಾನು ಕೊಟ್ಟಿದ್ದಂತಹ ಹಣದ 8 ಲಕ್ಷವನ್ನು ವಾಪಸ್ ಕೊಡಬೇಕು ಅಂತೇಳಿ ಈಗ ಮದನ್ ಅವರಿಗೆ ಪರಮೇಶ್ವರ್ಗೆ ಕೇಳುವಂತಹ ಕೆಲಸ ಕೂಡ ಆಗಿತ್ತು. ಆದ್ರೆ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ನಾನು ಸಿನಿಮಾದ ಪ್ರಮೋಷನ್ ಎಲ್ಲ ಮಾಡಿದ್ದೀನಿ ಅಂತೇಳಿ ಅವರಿಂದ ದೂರ ಇರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರಿಂದ ಇವರಿಬ್ಬರ ನಡುವೆ ಆಗಾಗ ಮಾತಿನ ಚಕಮಕಿ ನಡೆದಿತ್ತು. ಮತ್ತೆ ಏನು ಮದನ್ ಪರಮೇಶ್ವರ್ ಈಗಾಗಲೇ ಸಾಕಷ್ಟು ಬಾರಿ ವಾರ್ನಿಂಗ್ ಸಹಿತ ನೀಡಿದ್ರು. ಹಣವನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಿನ್ನ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ಬೆದರಿಕೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪರಮೇಶ್ ಪ್ರತಿಕ್ರಿಯೆ ನೀಡಲಿಲ್ಲ, ಇದಕ್ಕೆ ಸಿಟ್ಟಿಗೆದ್ದಂತಹ ಮದನ್ ತನ್ನ ಸ್ನೇಹಿತರನ್ನ ಕರೆಸಿಕೊಂಡು ಈಗ ಅವರನ್ನ ಕಿಡ್ನಾಪ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಕಳೆದ 24ನೇ ತಾರೀಕು ರಾತ್ರಿ ಸುಮಾರು 10:30 ಸಂದರ್ಭದಲ್ಲಿ ಬಸವೇಶ್ವರ ನಗರದ ಅವರ ಮನೆಯ ಬಳಿ ಹೋಗಿ ಪರಮೇಶ್ ಮನೆ ಊಟ ಮುಗಿಸಿ ಹೊರ ಬಂದಂತವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ರು. ಅವರ ಸಹಚರಾದ ಚಲಪತಿ, ಕಿರಣ್, ಮೂರ್ತಿ ಮತ್ತು ಮೋಹನ್ ಮತ್ತೆ ಮದನ್ ಇವರು ಸೇರ್ಕೊಂಡು ಆತನನ್ನ ಕಿಡ್ನಾಪ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಆತನನ್ನ ಕರೆದೊಯ್ದು ದೇವನಹಳ್ಳಿಯಲ್ಲಿರುವಂತಹ ಮದನ್ ಅವರ ಫಾರ್ಮ್ ಹೌಸ್ ನಲ್ಲಿ ಆತನ ಕೂಡ ಹಾಕಿ ಆತನ ಮೇಲೆ ಮನಬಂದಂತೆ ಹಲ್ಲೆ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದಕ್ಕೆ ನೊಂದಂತಹ ಅವರ ತಂದೆ 3 ದಿನ ಆದ್ರೂ ಮಗ ಬರಲಿಲ್ಲ ಅಂತೇಳಿ ಪರಮೇಶ್ವರ ತಂದೆ ಗುರುಮೂರ್ತಿ ಅವರು ಮಗಡೂರು ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ರು. ದೂರು ಪಡೆದಂತಹ ಪೊಲೀಸರು ಡಿಸಿಪಿ ಅನುಚಿತ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈಗ ಎಲ್ಲರನ್ನು ಸಹಿತ ವಿಚಾರಣೆಗೆ ಒಳಪಡಿಸಿದ್ದು. ಮದನ್ ಈ ಪ್ರಕರಣದಲ್ಲಿ ಇತ್ತೀಚೆಗೆ ಆತನಿಗೆ ತಿಂಡಿ ತಿನ್ನಕ್ಕೂ ಸಹಿತ 10 ರೂಪಾಯಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದ. ಮತ್ತೆ ಚಿತ್ರ ಫ್ಲಾಪ್ ಆದಂತ ಬಳಿಕ ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿದ್ದಾನೆ ಅಂತೇಳಿ ಈಗ ಪೊಲೀಸರ ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.